ಹಲೋ ಗಾಯ್ಸ್, ನಾನು ಮಲ್ಕಿತ್ ಮಾತಾಡ್ತಾ ಇದ್ದೀನಿ. ಎಲ್ಲರಿಗೂ ಶುಭೋದಯಗಳು. ಇವತ್ತು ನಮ್ಮ ಕಾಲೇಜ್ ಇರಲಿಲ್ಲ, ಅದಕ್ಕೆ ನಾನು ಗಾಡಿ ಎತ್ಕೊಂಡು ಸೀದಾ ನಮ್ಮ ಕಾಲೇಜ್ ಹತ್ರ ಹೋದೆ. ಯಾಕಂದ್ರೆ ನಮ್ಮ ಕಾಲೇಜ್ ಕಡೆಯಿಂದ BBMP ಒಂದು ರ್ಯಾಲಿ ಇರುತ್ತೆ. ಆ ರ್ಯಾಲಿನ ಅಟೆಂಡ್ ಮಾಡ್ತೀನಿ ನಾನು. ನೋಡಿ, ಇವರೆಲ್ಲ ನಮ್ಮ ಫ್ರೆಂಡ್ಸು ಆ್ಯಂಡ್ ಮತ್ತು ನಮ್ಮ ಕ್ಲಾಸ್ಮೇಟ್ಸು. ಆಮೇಲೆ ಇವರೇ ನಮ್ಮ ಇಂಗ್ಲೀಷ್ ಟೀಚರು, ನಮ್ಮ ಕ್ಲಾಸ್ ಟೀಚರು. ಅವಾಗ ನೀವು ಈ ಥರ ಸಮಾಜ ಸೇವೆ ಮಾಡ್ತಾ ಇರಿ. ನೀವಿರೋ ಜಾಗನ ಕ್ಲೀನಾಗಿ ಇಟ್ಕೊಳ್ಳಿ ಅಷ್ಟೇ. ನಾವು ಮತ್ತೆ ಸೀದಾ ಅಲ್ಲಿಂದ ಊಟ ತಿನ್ನಕ್ಕೆ ಹೋಗ್ತೀವಿ. ಅದೆಲ್ಲ ನಮ್ಮ ಕಾಲೇಜ್ ಕಡೆಯಿಂದಾನೇ ಇತ್ತು. ನಾವು ಈ ರ್ಯಾಲಿ ಮಾಡಿದ್ ಬಂದು ನಮ್ಮ ಕಾಲೇಜಿಂದ ಹೊಸಕೆರಳ್ಳಿಗೆ. ನಾವು ಮತ್ತೆ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಏನು ಪ್ಲಾನ್ ಇಲ್ಲದೆ ಪೆಟ್ರೋಲ್ ಬಂಕ್ ಹೋಗಿ ಪೆಟ್ರೋಲ್ ಹಾಕ್ಸ್ಕೊಂಡು ನಾವು ಹೋಗೋದೆ ಕೆಂಗೇರಿ ಸೈಡ್ ಹೋಗುವಾಗ ಏನಾಯ್ತು ಅಂತ ನೋಡಿ. ಅಲ್ಲಿಂದ ಒಂದು ಲೊಕೇಶನ್ಗೆ ಹೋಗ್ತೀವಿ. ಆ ಲೊಕೇಶನ್ ಹೆಂಗೈತಂತ ನೀವೇ ನೋಡಿ. ನಾವು ಲೊಕೇಶನ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಅಲ್ಲೇ ಒಂದು ನಾಯಿ ಇತ್ತು. ಆ ನಾಯಿಗೆ ಲಂಚ್ ಬಾಕ್ಸ್ ಇತ್ತು. ಆ ಲಂಚ್ ಬಾಕ್ಸ್ ಎಲ್ಲ ಹಾಕಿ ಮತ್ತೆ ಅಲ್ಲಿಂದ ನಾವು ಬರಬೇಕಾದ್ರೆ ಫುಲ್ಲು ಜೋರಾದ ಮಳೆ. ಆ ಜೋರಾದ ಮಳೆಯಲ್ಲಿ ಅಲ್ಲಿಂದ ಸೀದಾ ನಾನು ನಮ್ಮ ಅಪ್ಪ ಹತ್ರಕ್ಕೆ ನಡ್ಕೊಂಡೋಗಿ ನಮ್ಮ ಆಟೋ ಇಸ್ಕೊಂಡು ನಾನು ಫಸ್ಟ್ ಟ್ರಿಪ್ ಅಕ್ಸೆಪ್ಟ್ ಮಾಡ್ತೀನಿ. ಅದೆಲ್ಲಿಗೆ ಅಂದರೆ ಕತ್ರಗುಪ್ಪೆ. ಅವ್ರನ್ನ ಡ್ರಾಪ್ ಮಾಡಿ ನಾನು ಹೋಗೋದೆ ಇಡ್ಲಿ ತಿನ್ನೋಕ್ಕೆ. ಯಾಕಂದರೆ ಮಧ್ಯಾಹ್ನ ಏನು ಊಟ ಮಾಡಿರಲ್ಲ. ಇನ್ನೂ ಒಂದು 2 ಟ್ರಿಪ್ ಮಾಡ್ತೀನಿ, ಆದರೆ ಅದನ್ನು ರೆಕಾರ್ಡ್ ಮಾಡಿಲ್ಲ. ಯಾಕಂದರೆ ನನ್ನ ಫೋನ್ ಚಾರ್ಜಿಂಗ್ ಇರಲಿಲ್ಲ. ಒಂದು ಟ್ರಿಪ್ ಅಕ್ಸೆಪ್ಟ್ ಮಾಡ್ತೀನಿ, ಅವ್ರನ್ನ ಪಕ್ಕದ ದೇಶಕ್ಕೆ ಬಿಟ್ಟು ನಾನು ಮತ್ತೆ ಇನ್ನೊಂದು ಟ್ರಿಪ್ ಅಕ್ಸೆಪ್ಟ್ ಮಾಡ್ತೀನಿ. ಅವ್ರನ್ನ ಡ್ರಾಪ್ ಮಾಡಿ ನಾನು ಸೀದಾ ಹೋಗೋದೆ ಅಮೇರಿಕಾ ಬಾಡಿಗೆಗೆ. ಆ ಅಮೇರಿಕಾ ಬಾಡಿಗೆ ಮುಗಿಸ್ಕೊಂಡು ನಾನು ಸೀದಾ ಮನೆಗೆ ಹೋಗ್ತೀನಿ. ಯಾಕಂದರೆ ಹೋಮ್ ವರ್ಕ್ ಇತ್ತು ಬರೆಯೋದು. ಆ ಹೋಮ್ ವರ್ಕ್ ಎಲ್ಲ ಮುಗಿಸ್ಕೊಂಡು ಅಸೈನ್ಮೆಂಟ್ ಬರೆದು ಆಮೇಲೆ ನಾನು ಈ ವಿಡಿಯೋನ ಎಡಿಟಿಂಗ್ ಆದಮೇಲೆ ನಾನು ದಬಾಕೊಂಡು ಮಲ್ಕೋತೀನಿ ಅಷ್ಟೇ. ಫ್ರೆಂಡ್ಸ್, ಇವತ್ತಿನ ದಿನ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್, ಶೇರ್, ಫಾಲೋ, ಕಮೆಂಟ್ ಕೇಳ್ಕೊತಾ ಇದ್ದೀನಿ. ತುಂಬ ಜನ ಫಾಲೋ ಮಾಡದೆ ನೋಡ್ತಾ ಇದ್ದೀರಾ, ಫಾಲೋ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ.